ಹಾಯ್ ಆಲ್. ಇವಾಗಂತೂ ನೆಲ್ಲಿಕಾಯಿದು ಸೀಸನ್ ಆಗಿಬಿಟ್ಟಿದೆ. ತುಂಬಾ ನೆಲ್ಲಿಕಾಯಿ ಸಿಗುತ್ತೆ. ನಾನು ಅದನ್ನು ಯೂಸ್ ಮಾಡಿಕೊಂಡು ತುಂಬ ರೆಸಿಪಿ ಕೂಡ ಮಾಡಿದ್ದೀನಿ. ಬಟ್ ನಾನಿಲ್ಲಿ ಇವತ್ತು ಶೇರ್ ಮಾಡ್ತಿರುವಂಥದ್ದು ನೆಲ್ಲಿಕಾಯಿನ ಹೇಗೆ ಸ್ಟೋರ್ ಮಾಡಿ ಉಪ್ಪಿನಕಾಯಿ ಥರ ತಿನ್ನೋಕ್ಕಾಗತ್ತೆ ಅಂತ. ಸೊ ಈ ರೆಸಿಪಿನ ಮಾಡೋಕ್ಕೆ ನಾನಿಲ್ಲಿ ಚಿಕ್ಕದಾದ ನೆಲ್ಲಿಕಾಯಿನ ತಗೊಂಡಿದ್ದೀನಿ. ಇವಾಗ ಒಂದು ಇಡ್ಲಿ ಅಟ್ಟದಲ್ಲಿ ನೀರನ್ನು ಹಾಕಿ ಹೇಗೆ ಇಡ್ಲಿನೆಲ್ಲ ಬೇಯಿಸ್ಕೊತೀವಲ್ವ, ಅದೇ ಥರ ನಾನಿಲ್ಲಿ ನೆಲ್ಲಿಕಾಯಿನ ಕೂಡ ಬೇಯಿಸ್ಕೊತಾ ಇದ್ದೀನಿ. ನೆಲ್ಲಿಕಾಯಿನೆಲ್ಲ ಆ್ಯಡ್ ಮಾಡಿ ಇದನ್ನು ನಾನು ಮುಚ್ಚಿ ಇಡ್ತೀನಿ. ಇಡ್ಲಿನ ಎಷ್ಟು ಬೇಯಿಸ್ಕೊತೀರಾ ಅಷ್ಟೇ ಬೇಯಿಸ್ಕೊಳ್ಳಿ. ಇವಾಗ ಒಂದು ಪಾತ್ರದಲ್ಲಿ ನೀರನ್ನ ಬಿಸಿ ಮಾಡಿಕೊಂಡು ನಾನಿಲ್ಲಿ 2 ಕಪ್ಪಷ್ಟು 2 ಅಥವಾ 3 ಕಪ್ಪಷ್ಟು ಕೂಡ ತಗೋಬೋದು ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕಲ್ಲುಪ್ಪನ್ನ ಆ್ಯಡ್ ಮಾಡಿ ಅದರಲ್ಲೇ ಈ ಥರ ಕರಗಿಸ್ಕೋಬೇಕು. ಕರಗಿಸಿ ಆದ ನಂತರ ಕಲ್ಲುಪ್ಪಲ್ಲಿ ಸ್ವಲ್ಪ ತುಂಬಾ ಕೊಳೆ ಇರುತ್ತೆ ನೋಡಿ, ಕೊಳೆ ಈ ಥರ ಬರುತ್ತೆ. ಇದನ್ನು ನಾವು ಮೇಲಿಂದ ತೆಗೆದುಕೋಬೋದು ಅಥವಾ ಸೋಸ್ಕೋಬೋದು. ಆಗ ಒಂದು ಸೈಡಲ್ಲಿ ನೆಲ್ಲಿಕಾಯಿನ ಬೇಯಿಸ್ಲಿಕ್ಕೆ ಇಟ್ಟಿದ್ವಲ್ವ, ಅದು ಕೂಡ ರೆಡಿಯಾಗಿ ಹೋಗಿರುತ್ತೆ ನೋಡಿ. ಅಂತೆ ನೆಲ್ಲಿಕಾಯಿ ಇವಾಗ ಚೆನ್ನಾಗಿ ರೆಡಿಯಾಗಿದೆ. ಇಷ್ಟರ ಮಟ್ಟಿಗೆ ಬೆಂದಿರಬೇಕು. ನಮಗೆ ಬೆಂದಿದ್ದು ಗೊತ್ತಾಗಬೇಕಂತ ಹೇಳಿದರೆ ಈ ಥರ ಒಂದು ಚೂರಿನ ಏನಾದರೂ ಹಾಕಿ ಚುಚ್ಕೊಂಡು ನೋಡಿ, ಕರೆಕ್ಟಾಗಿ ಬೆಂದಿರೋದು ಗೊತ್ತಾಗುತ್ತೆ. ನಾನಿಲ್ಲಿ ಉಪ್ಪಿನಕಾಯಿ ಮಾಡೋಕ್ಕೆ ಹಸಿಮೆಣಸು, ಸ್ವಲ್ಪ ನಿಂಬೆ, ಇದರಲ್ಲಿರೋ ಬೀಜನೆಲ್ಲ ತೆಗೆದು ಈ ಥರ ಕ್ಲಿಯರಾಗಿ ರೆಡಿ ಮಾಡ್ಕೊಳ್ಳಿ. ಹಾಗೆ ಕ್ಯಾರೆಟ್ನ ಕೂಡ ಉದ್ದುದ್ದ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ರೌಂಡಾಗಿ ಕೂಡ ಕಟ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಜಿಂಜರ್ನ ಕೂಡ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಗ್ಲಾಸ್ ಬರಣಿನ ತಗೊಂಡಿದ್ದೀನಿ. ಇದಕ್ಕೆ ಮೆಣಸನ್ನು ಫಸ್ಟ್ ಲೇಯರ್ ಆಗಿ ನಾನು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಲೇಯರ್ನ ಆಲ್ಟರ್ನೇಟಿವ್ ಕೂಡ ಮಾಡ್ಕೋಬೋದು. ಅದಾದ ನಂತರ ಶುಂಠಿನ ಹಾಕ್ತಾ ಇದ್ದೀನಿ. ಇವಾಗ ಏನು ನೆಲ್ಲಿಕಾಯಿನ ಬೇಯಿಸ್ಕೊಂಡಿರ್ತೀವಲ್ವ, ಅದನ್ನು ಒಂದೊಂದಾಗಿ ಈ ಥರ ಆ್ಯಡ್ ಮಾಡ್ಕೋತೀನಿ. ನಾನು 4 ನೆಲ್ಲಿಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅಂದರೆ ಲೇಯರ್ ವೈಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮತ್ತೊಂದು ಲೇಯರ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಸೇಮ್ ಹಸಿಮೆಣಸನ್ನು ಹಾಕ್ತಿದ್ದೀನಿ, ಸ್ವಲ್ಪ ಶುಂಠಿನ ಹಾಕ್ತಾ ಇದ್ದೀನಿ. ಅದಾದ ನಂತರ ಮತ್ತೆ ನಾನಿಲ್ಲಿ ನೆಲ್ಲಿಕಾಯಿನ ಇಡ್ತಾ ಇದ್ದೀನಿ. ಉಪ್ಪಿನಕಾಯಿದು ಲೇಯರ್ನ ಈ ಥರ ರೆಡಿ ಮಾಡ್ಕೊಂಡಾದ ನಂತರ ನಾವು ಉಪ್ಪು ನೀರನ್ನ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಎಷ್ಟು ದಿನ ಬೇಕಾದರೆ ಸ್ಟೋರ್ ಮಾಡಿ ಇಡ್ಬೋದು. ಜಾಸ್ತಿ ದಿನ ಕಳೆದ ಹಾಗೆ ಟೇಸ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನಿಲ್ಲಿ 2ರಿಂದ 3 ಸ್ಪೂನ್ ಹಾಗೆ ಉಪ್ಪು ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಎಷ್ಟು ದೊಡ್ಡ ಬರಣಿನ ತಗೋತೀರಲ್ವ ಅಷ್ಟು ಲೇಯರಲ್ಲಿ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಲೆಮನ್ನ ಸ್ಕ್ವೀಸ್ ಮಾಡ್ತಿದ್ದೀನಿ. ಲೆಮನ್ ವಾಟರಿಂದ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನಾನು ಇದನ್ನು ಪ್ಯಾಕ್ ಮಾಡಿ ಒಂದು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಇವಾಗ ಇನ್ನೊಂದು ಬರಣಿಯಲ್ಲಿ ಕೂಡ ನಾನು ಸೇಮ್ ಪ್ರೋಸೆಸ್ನ ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಡಿಫ್ರೆಂಟ್ ಅಂತ ಹೇಳಿದರೆ ನೀವು ನೋಡ್ಬೋದು, ಕ್ಯಾರೆಟ್ನ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಇದೇ ಡಿಫ್ರೆಂಟ್ ಆಗಿರೋದಿಲ್ಲಿ. ಸೊ ಮತ್ತೆ ನಾನು ಬೇಯಿಸ್ಕೊಂಡಿರೋ ನೆಲ್ಲಿಕಾಯಿನ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಇದೇ ಪ್ರೋಸೆಸ್ನ ಬೇಕಾದರೆ ಮಾವಿನಕಾಯಿ ಕೂಡ ಮಾಡ್ಕೋಬೋದು, ಕಟ್ ಮಾಡಿಕೊಂಡು. ಅದಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನೀವು ನೆಲ್ಲಿಕಾಯಿ ಅಲ್ಲದೆ ಈ ಬಿಂಬಳಕಾಯಿ ಬರುತ್ತೆ ಅಲ್ವಾ, ಅದಕ್ಕೆ ಕೂಡ ಮಾಡ್ಕೋಬೋದು. ಅದು ಕೂಡ ಇಷ್ಟೇ ಟೇಸ್ಟಾಗಿ ಬರುತ್ತೆ. ನೀವು ಕೂಡ ಡಿಫ್ರೆಂಟಾಗಿ ಬೇರೆ ಥರ ಟ್ರೈ ಮಾಡ್ಕೋಬೋದು. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ಥರದ ವಿಡಿಯೋ ಮಾಡಿ ಹಾಕಿದ್ರೂ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ತಟ್ಟಂಥ ವಿಡಿಯೋನ ಕೂಡ ನೋಡ್ಕೋಬೋದು. ಹಾಗೆ ಎಲ್ಲ ವಿಡಿಯೋನೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.